ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಪಾದಯಾತ್ರೆ ಕೈಗೊಳ್ಬೇಕು ಅಂತ ತೀರ್ಮಾನ ಮಾಡಿ ನಡೆಯೋಕ್ಕೆ ತೀರ್ಮಾನ ಮಾಡಿದ್ದೀರಿ. ನಿಜವಾಗ್ಲೂ ನಿಮಗೆ ನ್ಯಾಯ ಕೊಡ್ತಾ ಇದೆ ಸರ್ಕಾರ ಅಂತ? ಹಲೋ ಮೇಡಮ್, ನಮಸ್ಕಾರ ತಮಗೆ. ಮತ್ತು ಇಲ್ಲಿ ಜನ ಆಂದೋಲನಕ್ಕೂ ನನ್ನ ನಮಸ್ಕಾರ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನು ಲಾಭ ಆಗಬೇಕಾದಿಲ್ಲ. ನಮ್ಮ ಜನನಾಯಕರಿಗೆ ಇಲ್ಲಿ ಆಗಬೇಕಾದ್ರೆ ಲಾಬಿ ರಾಮನಗರ, ಚನ್ನಪಟ್ಟಣ, ಬಿಡದಿ, ಕೆಂಗೇರಿ, ಹಾರೋಹಳ್ಳಿ, ಕನಕಪುರ ಭಾಗದ ಮಕ್ಕಳಿಗೆ ಲಾಬಿ ಆಗಬೇಕು. ಅವರೆಲ್ಲ ಪಾಕಿಸ್ತಾನದವರಲ್ಲ, ಇರಾನ್ ಅವರಲ್ಲ, ಲಂಡನ್ ಅವರಲ್ಲ, ಎಲ್ಲ ಭಾರತಾಂಬೆಯ ಕನ್ನಡಿಗರು ಮತ್ತು ರೈತ ನಾಯಕರು, ರೈತರ ಮಕ್ಕಳು ನಾವೆಲ್ಲ ಇಲ್ಲಿರೋದು. ನಾವು ಇವತ್ತಿಲ್ಲೇನೇ ಬಂದಿದ್ದೀವಿ. ನಾವು ನಿಖಿಲ್ ಕುಮಾರಸ್ವಾಮಿನಾಗಲಿ, ನಮ್ಮ ದೇವೇಗೌಡರನ್ನಾಗಲಿ, ನಮ್ಮ ಕುಮಾರಸ್ವಾಮಿನಾಗಲಿ ಮೆಚ್ಚಿಸ್ಕೊಳ್ಳುವಂಥ ಕೆಲಸಕ್ಕೆ ಬಂದಿಲ್ಲ. ಅದು ನಾಟಕೀಯದವ್ರಿಗೆ ಬೇರೆ. ನಾವು ನಾಟಕೀಯರಲ್ಲ. ನಾವು ರೈತರು ಮಕ್ಕಳು, ರೈತರು ಹೇಳ್ತೀರು. ನಾವು ರೈತರ ಮಕ್ಕಳನ್ನ ಪಡೆದಂಥವ್ರು. ಇದು ಏನು 1 ವರ್ಷದಿಂದ ಟೌನ್ಶಿಫ್ಟ್ ಇದು ಕಾರ್ಯಕ್ರಮ ನಡೀತಾ ಇದೆ ಈ ಜಾಗದಲ್ಲಿ, ನನ್ನ ಜಾಗದಲ್ಲಿ, ನನ್ನ ಭೂಮಿಲಿ. ಅದು ರೈಟು. ಯಾಕೆ ಅದನ್ನು ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಜಮೀನು, ನಮ್ಮ ಮನೆ ಕಿತ್ಕೊಳ್ಳೋಕೆ ಬರ್ತಾ ಇರೋದು ಆಡಳಿತ ಸರ್ಕಾರ. ಯಾವ ಸರ್ಕಾರ ಬಂದರೂ ಇದನ್ನು ಕೈಗೆತ್ಕೊಂಡಿರಲಿಲ್ಲ. ಕುಮಾರಣ್ಣ ಮಾಡಿದ್ರು ಒಂದು ಕುಮಾರಣ್ಣ ಏನೂ ಮಾಡಲಿಲ್ಲ. ಕುಮಾರಣ್ಣ ಅವ್ರ ಮನೆಗೆ ಹೋಗೋತ್ಕೊಂಡಿಲ್ಲ. ಬೇಡ, ನನ್ನ ರೈತರ ಮಕ್ಕಳಿಗೆ ಅನ್ಯಾಯ ಆಯ್ತದೆ ಅಂತ ಕೈ ಬಿಟ್ಟರು. ಈಗ ನಾವು ಯಾಕೆ ಕೈ ಬಿಡಬಾರ್ದು? ನೀವು ಬಿಡಿ. ಯಾಕೆಂದರೆ ಇವತ್ತು ರೈತರು ನಮ್ಮ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತರು ಮೂಳೆನೇ ಮುರುಗಕ್ಕೆ ಬಂದಿದ್ದೀರಲ್ಲ. ಈ ಜಾಗವನ್ನು ಕೊಂಡ್ಕೊತೀರಿ, 2.5 ಕೋಟಿ ಕೊಡ್ತೀವಿ, 6 ಕೋಟಿ ಕೊಡ್ತೀವಿ 1 ಎಕರೆಗೆ ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ. ನೀವು ವಿಧಾನಸೌಧದೊಳಗೆ ಕೂತ್ಕೊಂಡು ನೀವು 10 ಕೋಟಿ ಕೊಡ್ಬೋದು. ಅದೇ ರೈತನ ಮಗ ಒಂದು ಸೈಡ್ ತಗೊಳಕ್ಕಾಗಲ್ಲ. ಯಾಕೆ? ಒಂದು ಸೈಡ್ಗೆ 2 ಕೋಟಿ ಹೇಳ್ತೀರಿ. ಅದೇ ರೈತ 10 ಕುಂಟೆ ಮಾರಿರ್ತಾನೆ. ನಿಮ್ಮ ಮನೆ ಬಟ್ಟೆ ತೊಳಿಬೇಕಾಯ್ತದೆ, ನಮ್ಮ ಮನೆ ಹೆಣ್ಮಕ್ಳು ನಾವು ಬಂದು ಪಾತ್ರೆ ತೊಳಿಬೇಕಾಯ್ತದೆ. ಯಾಕೆ ಸ್ವಾಮಿ? ಕರ್ನಾಟಕದಲ್ಲಿ ಎಲ್ಲೂ ಜಾಗ ಇಲ್ವಾ? ಹುಬ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕೋಲಾರ ಅಲ್ಲೆಲ್ಲ ಮಾಡಿ ಸ್ವಾಮಿ. ಇವತ್ತು ಈ ಭಾಗದ ಹೆಣ್ಮಕ್ಳು ಓದಿಲ್ಲ. ಹಸು, ಕರು, ದನ, ಎಮ್ಮೆ, ಹಸುರು ಉಸಿರೇ ನಮ್ಮ. ಬಟ್ಟು ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಹಸು ಎಮ್ಮೆ ಇಟ್ಕೊಂಡು ಜೀವನ ಮಾಡಲಿ ಹೆಣ್ಣುಮಗಳು ಜಾಸ್ತಿ ಇದ್ದಾಳೆ. ಇವತ್ತು ಹೆಣ್ಣುಮಗಳು ಜಾಸ್ತಿ ಇದ್ದಾರೆ. ವಿದ್ಯಾವಂತರಿಗೆ ಕೆಲಸ ಕೊಡಿ ಸ್ವಾಮಿ. ನೀವು ಮೈಸೂರು ಮತ್ತು ನಂಜನಗೂಡು ಮಧ್ಯೆ ಒಂದು ಟೌನ್ ಶಿಫ್ಟ್ ಮಾಡಿ 30 ವರ್ಷ ಆಗಿದೆ. ಅಲ್ಲಿ ಯಾರೂ ಮನೆ ಕಟ್ಕೊಂಡು ಹೋಗಿಲ್ಲ ಸ್ವಾಮಿ. ನೀವು ಸರ್ಕಾರ ನಡೆಸೋದೇ ಆದರೆ ನನ್ನ ಜಿಲ್ಲೆ, ಎಲ್ಲ ಜಿಲ್ಲೆಯಲ್ಲೂ 100 ಎಕರೆ ಜಮೀನು ಕೊಡಿ. ನೀವು ಒಂದು ಕಾರ್ಖಾನೆ ಕಟ್ಟಿಸಿ ನಿರುದ್ಯೋಗ ಕೆಲಸ ಕೊಡಿ ಮತ್ತು ವಿದ್ಯಾವಂತರಿಗೂ ಕೆಲಸ ಕೊಡಿ. ಯಾಕೆ ಸ್ವಾಮಿ? ಕೋಲಾರದಲ್ಲಿ ಜಾಗ ಇಲ್ಲ ಸ್ವಾಮಿ ಟೌನ್ ಶಿಫ್ಟ್ ಮಾಡೋಕ್ಕೆ. ಬೆಳಗಾವಿಯಲ್ಲಿ ಇಲ್ಲ ಸ್ವಾಮಿ, ನಾಮಂಗಲದಲ್ಲಿ ಇಲ್ವ ಸ್ವಾಮಿ, ಕೇರಳದಲ್ಲಿ ಇಲ್ಲ ಸ್ವಾಮಿ. ಅದೇನು ಇಲ್ಲೇ ಆಗಬೇಕು ಅಂತ ಅಲ್ಲ ಮಾಡಿ ಸ್ವಾಮಿ. ತಾವು ದಯಮಾಡಿ ನಮ್ಮ ಮಾತೆಯರಿಗೆ, ಒಂದು ತಾಯಿ 10 ಮಕ್ಕಳು ನಡೀತಾಳೆ, 10 ಮಕ್ಕಳಿಗೆ ಅನ್ನ ಹಾಕ್ತಾಳೆ. ಅದೇ ಮಗ ಅನ್ನ ಹಾಕಲ್ಲ. ಆ ಕೆಲಸನ ನೀವು ಮಾಡ್ತಾ ಇದ್ದೀರಿ. ಮಾಡಬೇಡಿ ದಯಮಾಡಿ. ನಾವು ರಕ್ತ ಕೊಟ್ಟೆ ಭೂಮಿ ಕೊಡಲ್ಲ. ನೀವು ಯಾರನ್ನ ಬ್ರೋಕರ್ಗಳು ಬಿಟ್ಟು ಅಲ್ಲಿ ಜಮೀನು ಕರೆಯಾಗಿದೆ ಅಂತ ಪೇಪರಲ್ಲಿ ಬರ್ತೀರಿ. ಅದನ್ನು ಮಾಡಬೇಡಿ. ಯಾವನು 50 ಎಕರೆ ಇರೋನು, 30 ಎಕರೆ ಇರೋನು, ಬಿಲ್ಡರ್ಸ್ ಮಾಡೋನು ಅವ್ನು ನಿಮ್ಮ ಹತ್ರ ಸಂಧಾನ ಮಾಡ್ಬೋದು. ಈ ಬಡ ರೈತರ ಮಕ್ಕಳಿಗೆ ಅನ್ಯಾಯ ಮಾಡಿ ಫಲ ಹಾಕಿ ಪಾಪ ಕಳಿ ಅಂತ ಹಿಂದೆ ಮಂತ್ರದಲ್ಲಿ ಹೇಳ್ತಾರೆ. ನೀವು ಫಲಾನೇ ಕಳೆದಿ, ಅಂಥ ಮರಗಳು ಕಳೆದಿ ನಮಗೂ ಒಳ್ಳೇದಾಗೋದಿಲ್ಲ ಸ್ವಾಮಿ, ತಮಗೂ ಒಳ್ಳೇದಾಗೋದಿಲ್ಲ. ನೀವು ರೈತರು ಮಕ್ಕಳೇ, ನೀವು ಮೇಲಿಂದ ಏನು ಉದುರು ಬಂದಿಲ್ಲ, ಇಲ್ಲ ಭೂಮಿ ತಾಯಿಯಿಂದ ನೀವು ಹುಟ್ಟು ಬಂದಿಲ್ಲ. ಅದಕ್ಕೆ ತಾವು ದಯಮಾಡಿ ಇದನ್ನು ಕೈ ಬಿಡಿ. ಈ ಭಾಗದ ಜನಕ್ಕೆ, 4-5 ಜಿಲ್ಲೆ ಜನಕ್ಕೆ ಅನುಕೂಲ ಆಗುತ್ತೆ. ನೀವು ಫ್ಯಾಕ್ಟ್ರಿ ಮಾಡಿ ಸ್ವಾಮಿ. ಈ 32 ಜಿಲ್ಲೆಯಲ್ಲೂ ನನ್ನ ಫ್ಯಾಕ್ಟ್ರಿ ಮಾಡಿ. ನೀವು ಕಾಲು ಹಿಡ್ಕೊಂಡು ಮನ್ಗಿದ್ರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುಖ್ಯಮಂತ್ರಿ ಆಯ್ತಾರೆ ಸ್ವಾಮಿ, MLA ಆಯ್ತಾರೆ. ಇದನ್ನು ಬಿಡಿ ಸ್ವಾಮಿ. ಎಲ್ಲರೂ ಬಿಡಿ. ನಮ್ಮ ರೈತರನ್ನ ಉಳಿಸಿ. ಅವ್ರೇನು ಕುಮಾರಣ್ಣ ಅವ್ರು ರೊಟ್ಟಿಗೆ ಹೊತ್ಕೊಯ್ತಾ ಇಲ್ಲ, ನಿಖಿಲ್ ಅವರು ಹೆಡ್ತಿ ಮನೆಗೆ ಹೊತ್ಕೊಯ್ತಾ ಇಲ್ಲ. ಅವ್ರಿಗೂ ಅನ್ನ ಬಟ್ಟೆ ಇದೆ, ಮನೆ ಕೆಕ್ಕ ಸ್ವಾಮಿ. ನೀವು ಮಾಡಬೇಡಿ. ದಯಮಾಡಿ ಕೈ ಮುಗಿದು ರೈತರ ಬಗ್ಗೆ ಕಾಳಕಳೆಯ ಮನವಿ ಇದ್ದರೆ ಕ್ಷಮೆ ಕೇಳ್ಕೊಂಡು ಬನ್ನಿ ಈ ಜಾಗಕ್ಕೆ.